ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬ್ರೆಡ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಲೈಕ್ ಗೆಜ್ಜರಿ, ಸೌತೆಕಾಯಿ, ಟೊಮ್ಯಾಟೊ, ಪತ್ತಾ ಗೋಬಿ ಮತ್ತು 4-5 ಹಸಿಮೆಣಸಿನ್ಕಾಯಿ. ನೀವು ಬೇಕಾದರೆ ಇದರಲ್ಲಿ ಪನ್ನೀರ್ ಕೂಡ ಹಾಕ್ಬೋದು ಕ್ರಷ್ ಮಾಡಿ. ಸೊ ಈಗ ಕ್ಯಾರೆಟ್ ನಾನು ಹ್ಯಾಂಡ್ ಚಾಪರಿಂದ ಚಾಪ್ ಮಾಡ್ತಾಯಿದ್ದೀನಿ. ಈ ಹ್ಯಾಂಡ್ ಚಾಪರಲ್ಲಿ ನಾನು ಸೌತೆಕಾಯಿ ಮತ್ತು ಕುಕುಂಬರ್ ಕೂಡ ಸಣ್ಣ ಮಾಡ್ಕೋತೀನಿ. ಆದರೆ ಟೊಮ್ಯಾಟೊ ಹಾಗೆ ಕಟ್ ಮಾಡ್ತೀನಿ. ಬಿಕಾಸ್ ಟೊಮ್ಯಾಟೊ ತುಂಬ ಹಣ್ಣಿದೆ, ಇಲ್ಲಾಂದರೆ ಫುಲ್ ಮ್ಯಾಶ್ ಆಗಿಬಿಡುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಇವಾಗ ನೋಡ್ಬೋದು ನೀವು, ಇವಾಗ ಕ್ಯಾರೆಟ್ ಸಣ್ಣಾಗಿದೆ. ಸೊ ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ತೆಗೆದುಬಿಡಬೇಕು. ಆಮೇಲೆ ನೆಕ್ಸ್ಟು ಕುಕ್ಯುಂಬರ್ ಹಾಕ್ತಿದ್ದೀನಿ. ಸೌತೆಕಾಯಿ ಮತ್ತು ಕ್ಯಾಬೇಜ್ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ, ಆದರೆ ಕ್ಯಾರೆಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಆಗೋಕ್ಕೆ. ನಾನು ಕ್ಯಾಬೇಜ್ ಆವಾಗಲೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಮಾಡಿದ್ಮೇಲೆ ಅಲ್ಲಾಡಿಸ್ಬೇಕು, ಯಾಕಂದರೆ ಮೇಲೆ ಕೆಳಗೆ ಸ್ವಲ್ಪ ಮಿಕ್ಸ್ ಆದರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಮೇಲೆ ಸ್ವಲ್ಪ ಹಾಗೆ ದಪ್ಪ ದಪ್ಪ ಪೀಸ್ ಇರುತ್ತೆ. ಮೆಣಸಿನ್ಕಾಯಿ ಕೂಡ ಈ ಚಾಪರಲ್ಲೇ ಹಾಕಿ ಮಿಕ್ಸ್ ಮಾಡ್ಬೋದು, ಅದರ ಚಾಪ್ ಮಾಡ್ಬೋದು. ಮೆಣಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಕ್ಯುಕ್ಯುಂಬರ್ ಹಾಕಿ ಮಾಡಿ, ಯಾಕಂದರೆ ಸಣ್ಣ ಆಗಲ್ಲ. ನೋಡಿ, ನಾನು ಕ್ಯಾಬೇಜು ಮುಂಚೆನೇ ಚಾಪ್ ಮಾಡ್ಕೊಂಡಿದ್ದೆ, ಅದು ಮಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡಿ. ಆ್ಯಂಡ್ ಚೀಸ್ ಸ್ಲೈಸಸ್ ಸ್ವಲ್ಪ ಸ್ಪ್ರೆಡ್ ಮಾಡ್ಬೋದು. ನಾನು ಫುಲ್ ಹಾಕ್ತಾಯಿಲ್ಲ, ಯಾಕಂದರೆ ಬೆಳಗ್ಗೆ ತುಂಬಾ ಓವರ್ ಹೆವಿ ಆಗಿಬಿಡುತ್ತೆ ಅದು. ಇಲ್ಲಿ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಸ್ವಲ್ಪ ಬಟರು ಟೋಸ್ಟ್ ಮೇಕರ್ ಒಳಗಡೆ ಹಾಕಿ, ಆ್ಯಂಡ್ ನಾವಿಲ್ಲಿ ಬ್ರೆಡ್ಡು ಟೋಸ್ಟ್ ಏನು ಮಾಡಿದ್ದೀವಲ್ಲ ಅದು ಹಾಕಿಬಿಡಬೇಕು. ಜಾಸ್ತಿ ಹೊತ್ತು ಇಡಬಾರ್ದು, ಇಲ್ಲಾಂದರೆ ಸೀದು ಹೋಗುತ್ತೆ. ಫುಲ್ಲಿ ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಪನ್ನೀರ್ ಹಾಕೋಬಹುದು, ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ, ನಾವು ಇಟ್ ಈಸ್ ರೆಡಿ. ವಾವ್! ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪರ್ಫೆಕ್ಟ್. ನೀವು ಟ್ರೈ ಮಾಡಿ, ತುಂಬ ಈಸಿ ಇದೆ ಪ್ರೊಸೀಜರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.